ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ 2 ಬಗ್ಗೆ ರಿಸಲ್ಟ್ ಬಗ್ಗೆ ಆಕ್ಚುಲ್ ಆಗಿ ಅಪ್ಡೇಟ್ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಎಲ್ಲರೂ ಕೂಡ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಆಕ್ಚುಲ್ ಆಗಿ ನಾಳೆ ಬರುತ್ತೆ, ನಾಳೆಗೆ ಬರುತ್ತೆ, ಆಚೆ ನಾಳೆ ಬರುತ್ತೆ. ತುಂಬಾ ಜನ ಬಂದು ನಾಳೆನೇ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ವಿಡಿಯೋಸ್ಗಳನ್ನ ನೋಡಿರ್ತೀರಾ. ಆಕ್ಚುಲ್ ಆಗಿ ಯಾವಾಗ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನ ಕೆಲವೊಂದು ಅಪ್ಡೇಟ್ಗಳಿದೆ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಸೊ ಮೊದಲನೇದಾಗಿ ಎಕ್ಸಾಮ್ 3 ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಅಫಿಷಿಯಲ್ ಆಗಿ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಅನ್ನುವಂಥದ್ದು ಈ ಸತಿ ಇರೋದಿಲ್ಲ. ಲಾಸ್ಟ್ ಟೈಮ್ ಏನ್ ನಡೆಸಿದ್ರು ಎಕ್ಸಾಮ್ 3, ಅದೇ ತರನೇ ಎಕ್ಸಾಮ್ 2ನೇ ಲಾಸ್ಟ್. ಎಕ್ಸಾಮ್ 3 ಅನ್ನುವಂಥದ್ದು ಈ ಸತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಏನಪ್ಪಾ ಅಂದ್ರೆ ಇವಾಗ ಎಕ್ಸಾಮ್ 2ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ನಾಳೆ ಬರುತ್ತಾ ಅಂತ ಹೇಳಿ. ಸೊ ಆಕ್ಚುಲ್ ಆಗಿ ನಿಮ್ಗೆ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ನಾಳೆ ಅಂತೂ 100% ಬರಲ್ಲ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ನ್ಯೂಸ್ ಪೇಪರ್ನಲ್ಲಿ ತುಂಬಾ ಜನ ಯಾವ ನ್ಯೂಸ್ ಪೇಪರ್ ಅಂತ ಕೇಳ್ತೀರಾ, ಆಕ್ಚುಲಿ ಅದು ಪ್ರಜಾವಾಣಿ ಅನ್ಕೊಂತೀನಿ. ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂಥದ್ದು. ಸೊ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಆ ಒಂದು ಪೋಸ್ಟರ್ನ ಅಪ್ಡೇಟ್ ಮಾಡಿದ್ದೀನಿ, ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಾಳೆ ಬರೋದಿಲ್ಲ, 22ನೇ ತಾರೀಕು ಅಥವಾ 23ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. 22 ಅಥವಾ 23 ನಿಮಗೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ, ಆರಾಮಾಗಿರಿ. ಇದು ನಾರ್ಮಲ್ ಆಗಿ ಏನ್ ಎಕ್ಸಾಮ್ 1 ನೀವು ಯಾವ ರೀತಿ ರಿಸಲ್ಟ್ ಚೆಕ್ ಮಾಡಿದ್ರು ಅದೇ ವೆಬ್ಸೈಟ್ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಓಕೆನಾ, ಯಾವುದೇ ಬೇರೆ ವೆಬ್ಸೈಟ್ ಹೋಗ್ಬೇಕು, ಆ ವೆಬ್ಸೈಟ್ಗೆ ಹೋಗ್ಬೇಕು ಏನೂ ಇಲ್ಲ. ನಾರ್ಮಲ್ ಆಗಿ ಯಾವ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಿದ್ರು ಎಕ್ಸಾಮ್ 2 ಕೂಡ ಅದೇ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡೋದು. ಓಕೆನಾ, ಸೊ ಎಲ್ಲರೂ ಕೂಡ ಆರಾಮಾಗಿರಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಸತಿ ನಾನು ಫೇಲ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ ಆರಾಮಾಗಿ ಬರೀ ಮಿಂತ್ರಿ. ಓಕೆನಾ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.